After 3 months, I am opening the door. ನೋಡಿ ಗೈಸ್, ಆಚೆ ಓಡ್ತಾ ಇರ್ತೇನೆ, ಅದ್ರಿಗೆ ನೋಡಿ ಇವನ್ನ ಜೈಲಾಗ ಹಾಕ್ದಂಗೆ ಆಗ್ಬಿಡ್ತಾರೆ ಇವ್ರ ಮನೆಯಲ್ಲಿ. ಸೋನಿ ಬಂದ 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 ನಮ್ ಸೋನಿ ಬಂದ ಬಂದ ಮೇಘರ. ಕೆಲಸ ಮಾಡ್ತೀರಾ ಆರಾಮಾಗೆ ಮಾತಾಡ್ತಾ ಇದ್ದಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕರೆಕ್ಟಾಗಿ 11 ಗಂಟೆಗೆ. ಇವಾಗ ತಾನೇ ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ಹೋಗಿ ನಾಷ್ಟ ಮಾಡಬೇಕು. ಇವತ್ತಿನ ನಾಷ್ಟ ಏನಂದರೆ, ಆಲ್ರೆಡಿ ನಮ್ಮಮ್ಮ ಹಾಕೊಂಡು ಬಂದು ಇಟ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮಪ್ಪ ಊಟ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಹಾಕೊಂಡ್ಬಂದು ಇಟ್ಬಿಟ್ಟಿದ್ದಾರೆ. ನಾಷ್ಟ ಇಡ್ಲಿ. ಹಾಯ್ ಹಾಯ್ ಶೆಪ್ಪ. ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಇವಾಗ ಏನು ಮಾತಾಡಲ್ಲ, ಮೌನಾರತ ಇವತ್ತು. ಅದ ಬೆಳಗ್ಗೆನೆ ಫುಲ್ ರೆಡಿಯಾಗಿ ರೆಡಿಯಾಗಿಬಿಟ್ಟಿದ್ದಾನೆ ನಮ್ಮಮ್ಮ ಮತ್ತೆ ಅಪ್ಪ ಕೂಡ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಬೆಳಗ್ಗೆ. ಯಾಕಂದ್ರೆ ಅದು ಹೇಳ್ತೀನಿ ಯಾಕೆ ಬೆಳಗ್ಗೆನೆ ರೆಡಿ ಆಗಿದ್ದಾರೆ, ಏನು ಸಮಾಚಾರ ಅಂತ ಹೇಳ್ತೀನಿ. ಇವಾಗ ಊಟ ಮಾಡಿಬಿಟ್ಟು ನಾಷ್ಟ ಮಾಡಿಬಿಟ್ಟು ಮತ್ತೆ ತಿಳಿಸ್ತೀನಿ ಯಾಕೆ ಅವರು ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಯಾಕೆ ರೆಡಿ ಆಗಿದ್ದಾರೆ ಅಂತ. ಅಪ್ಪ ನೋಡಿ, ಹಾಯ್ ಗಾಯ್ಸ್, ಮುಂಚೆ ವಿಡಿಯೋದಲ್ಲಿ ನಾನು ವೆಲ್ಕಮಿಂಗ್ ಹೇಳಿಲ್ಲ, ಈ ವಿಡಿಯೋದಲ್ಲಿ ಮರ್ತೋಗಿದ್ದೆ. ಇವಾಗ ಹೇಳ್ತಾ ಇದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಟು ಮೈ ವ್ಲಾಗ್, ನ್ಯೂ ವ್ಲಾಗ್, GPCD ಬ್ರ್ಯಾಂಡ್ ವ್ಲಾಗ್. ಸ್ವಾಗತ ಸುಸ್ವಾಗತ, GPCD ಬ್ರ್ಯಾಂಡ್ ವ್ಲಾಗ್ಗೆ ಸ್ವಾಗತ. ಗಾಯ್ಸ್, ಅವಾಗೆ ಹೇಳ್ದಲ್ಲ, ನಾನು ಹೇಳ್ತೀನಿ ಯಾಕೆ ನಮ್ಮಪ್ಪ ಬಲಗಡೆ ರೆಡಿ ಆಗಿದ್ದಾರೆ ಅಂತ. ಯಾಕೆಂದರೆ ಬನ್ನಿ ತೋರಿಸ್ತೀನಿ. ನಾವು ಇಷ್ಟು ದಿನ ಮೇಲೆ ಮನೆಯಲ್ಲಿ ಇದ್ದಿದ್ದು, ಕೆಳಗಡೆ ಮನೆಯಲ್ಲಿ ನಾವು ಇರೋದು. ಬಟ್ 3 months ಮೇಲೆ ಮನೆಗೆ ಶಿಫ್ಟ್ ಮಾಡಿದ್ರಿ. ನೋಡಿ, ಇದು ಇಲ್ಲಿ ಇದ್ದಿದ್ದು ಫಸ್ಟ್ನಿಂದ ನಾವು ಇಲ್ಲೇ ಇದ್ದಿದ್ದು. ಈ ರೀಸೆಂಟ್ 3 months ಇಲ್ಲೇ 3 months ಬಾಕ್ಲಾಗ್ಬಿಟ್ಟಿದ್ರಿ ನಮ್ಮ ಮನೇನ. 3 months ಇಲ್ಲೇ ಫುಲ್ಲು ಕ್ಲೋಸ್ ಮಾಡಾಕಿದ್ರಿ. ಇವತ್ತೇ ತೆಗ್ದಿದ್ದು ಆಫ್ಟರ್ 3 months. ಬೀಗ ಹಾಕಿಬಿಟ್ಟಿದ್ದಾರೆ. ಓಕೆ, ಬೀಗ ಎತ್ಕೊಂಡು ತೆಗೆದ್ಬಿಟ್ಟು ತೋರಿಸ್ತೀನಿ. ಬೀಗ ಮೇಲೆ ಮನೆದಲ್ಲೇ ಇತ್ತು ಗಾಯ್ಸ್. ಬೀಗ ಎತ್ಕೊಂಡು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗತ್ತೆ. ಆಫ್ಟರ್ 3 months I am opening the door. ಗಾಯ್ಸ್, 3 months ಆಯ್ತು ಗಾಯ್ಸ್ ಈ ಮನೆ ಒಳಗಡೆ ಹೋಗಿ. ಇವಾಗ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಮ್ಮ ಅಪ್ಪ ನಮ್ಮ ಹೋಗಿ ಬಂದಿದ್ದಾರೆ, ಇವಾಗ ನಾನು ಹೋಗ್ತಾ ಇದ್ದೀನಿ. 3 months ಆಯಿತು. ನೋಡಿ ಗಾಯ್ಸ್, ನಮ್ಮ ಮನೆ ಇದು. 3 months ಆಯಿತು. ಬೆಳಗ್ಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಪೂಜೆ ಮಾಡಿದ್ದಾರೆ. ಯಾಕಂದರೆ ನಮ್ಮ ತಾತ ತೀರ್ಕೊಂಡು 3 months ಆಯಿತು. 3 months ಮನೆ ಬಿಟ್ಬಿಟ್ಟು ಮೇಲೆ ಇರಬೇಕು ಅಂತ ಹೇಳಿದ್ರು. ಬೇರೆ ಮನೆಯಲ್ಲಿ ಇರಬೇಕಂತ ಹೇಳಿದ್ರು. ನಾವು ನಮ್ಮ ಮನೆ ಮೇಲೇ ಇತ್ತು, ಒಂದು ರೂಮಲ್ಲಿ ಇದ್ದರೆ ಇಷ್ಟು ದಿನ. ಆಫ್ಟರ್ 3 months ವಿ ಕೇಮ್ ದಿಸ್ ಹೌಸ್. ಬಂದ್ರಿ ಮನೆಗೆ. ನಂದು ಬೆಡ್ ಎಲ್ಲ ಶಿಫ್ಟ್ ಮಾಡೋಕ್ಕಿದ್ರೆ ಇನ್ನು ಮೇಲೆ ಮನೆಯಿಂದ ಶಿಫ್ಟ್ ಮಾಡಬೇಕು ಗಾಯ್ಸ್. ಇಲ್ಲಿಂದ ಮೇಲೆ ಮನೆಗೆ ಶಿಫ್ಟ್ ಮಾಡೋವಾಗ ಫುಲ್ ಕಷ್ಟ ಆಯಿತು. ಒಂದೇ ದಿನದಲ್ಲಿ ಶಿಫ್ಟ್ ಮಾಡಿದ್ರೆ, ಇವಾಗ ಮೇಲೆ ಮನೆಯಲ್ಲಿರೋದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ ಗೈಸ್ ಬೆಳಗ್ಗೆನೆ. ನಾನು ಎದ್ದೋದು ಸ್ವಲ್ಪ ಲೇಟ್ ಆಗೋಯ್ತು, ಅದ್ರಿಗೆ ಬರೋಕ್ಕಾಗಿಲ್ಲ. ನಮ್ಮ ಅಪ್ಪ ನಮ್ಮ ಎಲ್ಲ ಪೂಜೆ ಮಾಡಾಕಿದ್ದಾರೆ ಅಷ್ಟೇ ಗೈಸ್. ಇದು ಹೇಳ್ಬೇಕಂತಿತ್ತು, ಅದ್ರಿಗೆ ಹೇಳ್ದೆ. ಇಲ್ಲಿ ಹಾಲೆಲ್ಲ ಕಾಯಿಸಿದ್ದಾರೆ. ಇದೆಲ್ಲ ಮಿಸ್ ಮಾಡ್ಕೊಳ್ಬಾರ್ದಾಗಿತ್ತು. ಬಟ್ ನಮ್ಮ ಅಪ್ಪ ನಮ್ಮ ಫೋನ್ ಮಾಡಿಲ್ಲ ಗಾಯ್ಸ್. ನಾನು ನಿದ್ದೆ ಹೊಟ್ಟೋಗಿದ್ದೆ, ನಮ್ಮ ತಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದೆ, ಅಲ್ಲಿ ಫೋನ್ ಮಾಡಿದ್ದಿಲ್ಲ. ಮತ್ತೆ ಎಲ್ಲ ಮಾಡಿದ್ದಾರೆ ಪೂಜೆ ಎಲ್ಲ ಮಿಸ್ ಮಾಡ್ಕೊಳ್ಬಾರ್ದು. ಓಕೆ ಗಾಯ್ಸ್, ಇದೇನು ಇಟ್ಕೊಂಡು ಅಡಿಕೆ ಮತ್ತೇನು ಎತ್ಕೊಂಬ ಅಂತ ಹೇಳಿದ್ರು ನಮ್ಮಪ್ಪ ನಮ್ಮಮ್ಮ.
ಮತ್ತು ಹೂವು ಎತ್ಕೊಂಬ ಅಂತ ಹೇಳಿದ್ರು ಅಷ್ಟೇ. ಬಂದ ಗಾಯ್ಸ್ ನಮ್ಮ ಸೋನಿ, ಇವತ್ತು ಮೊಹರಂ ಹಾಲಿಡೇ. ಸೋನಿ ಬಂದ 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 ನಮ್ಮ ಸೋನಿ ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ಇವಾಗ ನಾವಿಬ್ಬರು ಎಲ್ಲಪ್ಪ ಹೋಗ್ತಾ ಇದ್ದೀರಿ ಅಂದರೆ ಜ್ಯೂಸ್ ಕುಡಿಯೋಕ್ಕೆ, ಬಂಗಾರಪೇಟೆಗೆ ಜ್ಯೂಸ್ ಕುಡಿಯೋಕ್ಕೆ. ಅದು ದರ್ಬಾರಲ್ಲಿ ಅನ್ಕೊತೀನಿ. ಜ್ಯೂಸ್ ಕುಡಿಬಿಟ್ಟು ಮತ್ತೆ ಸೀದಾ ನಮ್ದು KB ನೋಡಿ ದರ್ಬಾರ ಇವನಂತೆ. ಹೊಸದಾಗ ಓಪನ್ ಮಾಡಿದ್ದೀವಿ KB ಹತ್ರ ದರ್ಬಾರು, ಎಲ್ಲರೂ ಬಂದ್ಬಿಡ್ರಿ. ಓಕೆ ಗೈಸ್, ಆಲ್ ಆರ್ ವೆಲ್ಕಮ್. ಅಲ್ಲಿ ದರ್ಬಾರಲ್ಲಿ ಸಿಗ್ತೀನಿ. ಇವಾಗ ಎಲ್ಲಿ ಯಾವ ಗಾಡಿದಲ್ಲಿ ಹೋಗೋದು? ಬೈಕ್ ಎತ್ಕೊಂಡಿದ್ಯಾನ? ಅವ್ನು ಬೈಕ್ ಎತ್ಕೊಂಡ್ಬರ್ತಾನೆ. ಸರಿ ಗಾಯ್ಸ್, ಆ ಗಾಡಿದಲ್ಲಿ ಹೋಗ್ತೀವಿ, ಆ ಬೈಕಲ್ಲಿ. ಈ ಗಾಡಿ ಎತ್ಕೊಂಡು ಹೋಗೋಣ ಅಂತ ಬಂದರೆ ನೋಡಿ ಗಾಯ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಗಾಡಿ ಗಾಯ್ಸ್ ನಾವೇ ದಬ್ಬ ಹಾಕಿದ್ರೆ ಗಾಡಿ ನಾವೇ ಎತ್ಕೊಂಡ್ಬರ್ತೀವಿ. ನೋಡಿ ಗಾಯ್ಸ್, ಇವನು ಬಿಟ್ರೆ ಸಾಕು, ಇವನು ಆಚೆ ಓಡ್ತಾ ಇರ್ತಾನೆ. ಅದ್ರಿಗೆ ನೋಡಿ ಇವನು ಜೈಲಾಗ ಹಾಕ್ದಂಗೆ ಹಾಕ್ಬಿಡ್ತಾರೆ ಇವ್ರ ಮನೆಯಲ್ಲಿ. ಪ್ರಣೀತ್, ಹಾಯ್ ಶೆ ಪ್ರಣೀತ್, ಹಾಯ್ ಏನು ಬರ್ಲೆ ತರ್ಲೆ ನನ್ನ ಮಗನ ಗೈಸ್. ನೋಡಿ ಗೈಸ್, ಇವಾಗ ಸ್ವಲ್ಪ ಗೇಟ್ ಹಿಂಗೆ ಓಪನ್ ಮಾಡಿ ನಾವು ಈ ಕಡೆ ಬಂದರೆ ಓಡೋಗ್ತಾನೆ ಗೈಸ್ ಆಚೆ ಬಂದು. ಸರಿ, ಇವನು ವೆಯ್ಟ್ ಮಾಡ್ತಾ ಇದ್ದಾನೆ ಗಾಯ್ಸ್. ಮತ್ತೆ ಮನೆ ಹತ್ರಕ್ಕೆ ಬಂದ್ಬಿಟ್ರಿ. ಯಾಕಂದರೆ ನೋಡಿ, ಈ ಹಳೆ ಸೈಕಲ್ ನಮ್ಮ ಸೋನಿದು, ಇದು ರಿಪೇರಿ ಮಾಡಿಸ್ಬೇಕು. ಯಾಕಂದರೆ ಇವನು ಸ್ಕೂಲ್ಗೆ ಹೋಗ್ಬೇಕು. ಅದ್ರಿಗೆ ಈ ಸೈಕಲ್ ರಿಪೇರಿ ಮಾಡ್ಸೋಕ್ಕೆ ಬಂಗಾರಪೇಟೆಗೆ ಹೋಗ್ಬೇಕು. ಸರಿ ಗಾಯ್ಸ್, ಅಲ್ಲಿ ರಿಪೇರಿ ಅಂಗಡಿ ಅಲ್ಲಿ ಸಿಗ್ತೀನಿ. ಇಲ್ಲೆಲ್ಲ ಸೈಕಲ್ ಬಿಟ್ಬಿಟ್ಟು ಮತ್ತೆ ಇವಾಗ ಗಾಡಿ ಎತ್ಕೊಂಡು ನಾವು ಹೋಗ್ಬೇಕು. ಇವಾಗ ನಾವು ಸೀದಾ ಸ್ಟೇಷನ್ ಅವ್ರ ಮನೆ ಹತ್ರ ಹೋಗ್ತೀವಿ. ಯಾಕಂದ್ರೆ ಆಯನ ಬರ್ತಾನಂತ ಇಲ್ನು. ಸ್ಟೇಷನ್ ಅವ್ರ ಮನೆ ಹತ್ರ ಹೋಗ್ತಿದ್ರೆ ಆಯನ ಬಂದ್ರೆ ಆಯನನ್ನ ಕರ್ಕೊಂಡು ಸೀದಾ ದರ್ಬಾರ್ಗೆ ಹೋಗ್ಬೇಕು. ಇಲ್ಲೇ ಇರೋದು ಸ್ಟೇಷನ್ ಅವ್ರ ಮನೆ. ಬಂದ್ರು ಮನೆಯಿಂದ ಇನ್ನು ಸೀದಾ ದರ್ಬಾರ್ಗೆ ಹೋಗ್ಬೇಕು. ಏನೋ ಜ್ಯೂಸ್ ಕೊಡಿಸ್ತಾರಂತೆ ನಮಗೆ. ಅದ್ರಿಗೆ ಬಂದ್ರಿ. ನೋಡಿ ನನಗೆ ಸ್ಪೇಸೇ ಇಲ್ಲ ಗಾಯ್ಸ್. ಏನೇನೆ ಫುಲ್ಲು ಸೀಟ್ ಎಲ್ಲ ಆಕ್ಯುಪೈ ಮಾಡಕ್ಕಿದ್ದಾರೆ. ಇನ್ನು ಹೋಗಿ ದರ್ಬಾರಲ್ಲಿ ಜ್ಯೂಸ್ ಕೊಡ್ಕೊಂಡು ಮತ್ತೆ ಸೀದಾ ಮನೆ ಕಡೆ ಹೋಗ್ತೀವಿ. ಕರೆಕ್ಟಾಗಿ ದರ್ಬಾರ್ಗೆ ಬಂದ್ರಿ. ದರ್ಬಾರ್ಗೆ ಬಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಂದ್ರೆ ಅದೇನೋ ಸ್ಮೈಲೀಸ್ ಅಂತೆ. ನಾನು ಇನ್ನೂ ಒಂದ್ಸಲ ಅದು ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವನು ಆರ್ಡರ್ ಮಾಡಿದ್ದು ಏನು ಆರ್ಡರ್ ಮಾಡಿರೋದು ಸ್ಮೈಲೀಸ್ ಅಂತೆ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಯ್ತು ಅಂತ. ಇನ್ನ ಆರ್ಡರ್ ಮಾಡಿದ್ರೆ ಇನ್ನೂ ಬಂದಿಲ್ಲ ಗಾಯ್ಸ್. ಸ್ಮೈಲೀಸ್ ಅಂದ್ರೆ ಇದು ಗಾಯ್ಸ್. ನಾನು ಇದು ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ, ನಂಗೆ ಗೊತ್ತಿಲ್ಲ ಹೆಸರು ಮಾತ್ರ. ಮತ್ತೆ ಇದ್ರ ಹೆಸರೇನು? ಸೋನ್ ಜ್ಯೂಸ್ ಹೆಸರೇನು? ಓರಿಯೋ ಜ್ಯೂಸಾ? ಓರಿಯೋ ಶೇಕ್ ಅನ್ಕೊಂತೀನಿ ಗಾಯ್ಸ್. ಅದು EN ಪ್ರೈವೇಟ್, ಶ್ರೇಯಸನ ಪ್ರೈವೇಟ್. ಇದು ಸ್ಮೈಲಿ ನಮ್ಮ ಸೋನಿ ಮಾಡಿದ್ದು. ಟೇಸ್ಟ್ ಮಾಡಿ, ಈ ಸ್ಮೈಲಿನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಯ್ತು ಅಂತ. ಚೆನ್ನಾಗೈತೆ ಇದು ಸಾಸ್ ಹಾಕ್ಕೊಂತಿದ್ದೆ, ಸೂಪರ್ ಇರೋದು. ಇವನು ಸ್ನ್ಯಾಪ್ಗೆ ಹಾಕ್ತಾನೆ ಗಾಯ್ಸ್. ಏನಾನ ಇಸ್ಕೊಂಡ್ರೆ ಸ್ನ್ಯಾಪ್ ಹಾಕೋದು. ನಾನು ಸ್ನ್ಯಾಪ್ ಯೂಸ್ ಮಾಡ್ತಾನೆ ಜಾಸ್ತಿ, ಬಟ್ ಸ್ನ್ಯಾಪ್ ಯೂಸ್ ಮಾಡಲ್ಲ. ಸಾಸ್ ಹಾಕ್ಕೊಂಡು ಹಿಂಗೆ ನೋಡಿ ಗಾಯ್ಸ್, ಹಿಂಗೆ ತಿಂದರೆ ಸೂಪರ್ ಇರ್ತದೆ. ಮನೆಗೆ ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಿದ್ದೆ ಮಾಡಿ ಸ್ವಲ್ಪ ಹೊತ್ತು ನಮ್ಮ ಅಪ್ಪ ಜೊತೆ ಟೈಮ್ ಪಾಸ್ ಮಾಡಿ ಗಾಯ್ಸ್. ನೋಡಿ ಇವಾಗ ಮನೆ ಕೆಳಗಡೆ ಬಂದಿದ್ದೀನಿ. ಇಲ್ಲಿ ಬಂದು ಕ್ಲೀನ್ ಮಾಡಬೇಕು ಅಂತ ನಮ್ಮ ಅಮ್ಮ ನಮ್ಮ ಅಪ್ಪ ಬಂದಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ನೋಡಿ ಇಬ್ಬರು ಕೆಲಸ ಮಾಡ್ತೀರಾ ಆರಾಮಾಗೆ ಮಾತಾಡ್ತಾ ಇದ್ದಾರೆ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ನಿಜ
ಬೋರ್ಡೆಯಿಂದ ಹಿಂಗ ಬೋರ್ಡ್ ಸೇರಿಸ್ತಾನು ಬೈತಾ ಇದ್ರಿ ಅಂತೆ ಹಿಂಗೋಗ್ಸರಿ ಸ್ವಲ್ಪ ಡೈಲಾಗು. ಕೆಲಸದಲ್ಲಿ ಕಳ್ಳ, ಕೆಲಸ ಮಾಡಲ್ಲ ಇವ್ ನನ್ನ ಮಗ, ನನ್ನ ಮಗ ಇವನು. ನೋಡಿ ಗೈಸ್, ಅವನು ಅದೇ ಡೈಲಾಗ್ ಹೇಳ್ತಾ ಇದ್ದಾನೆ. ಸುಮ್ಮನೆ ಹೆಸರಿಗೆ ಬಂದ್ಬಿಟ್ರು ಇಲ್ಲಿಗೆ ಕೆಲಸ ಮಾಡಬೇಕು ಅಂತ ಇವರಿಬ್ರು. ಬಟ್ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಗೈಸ್. ಫುಲ್ಲು ಡಸ್ಟ್ ಆಗೋಗೈತೆ ಗೈಸ್, ಇದೆಲ್ಲ ಕ್ಲೀನ್ ಮಾಡಬೇಕು ಮನೆ ಎಲ್ಲ ಫುಲ್ಲು ಗಾಯ್ಸ್. ಅಷ್ಟೇ ಗೈಸ್, ಇವತ್ತಿನ ಕತೆ ಇಷ್ಟು. ಫೈನಲ್ ಆಗಿ ವ್ಲಾಗ್ ಎಂಡ್ ಮಾಡೋ ಸಮಯ ಬಂತು. ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.